Determine the resultant of the four forces acting on a particle as shown in figure. ಈ ಫೋರ್ ಫೋರ್ಸಸ್ ಕೊಟ್ಟಿದ್ದಾರೆ. ಈ ಫೋರ್ಸ್ ಮತ್ತು ಈ ಫೋರ್ಸಿನ ಆಂಗಲ್ ಕೊಟ್ಟಿಲ್ಲ. ಈ ಎರಡು ಫೋರ್ಸ್ಗೆ ಆಂಗಲ್ ಕೊಟ್ಟಿದ್ದಾರೆ. ಇವಕ್ಕೆ ಸ್ಲೋಪ್ ಕೊಡಲಾಗಿದೆ. ಈಗ ಫಸ್ಟ್ ಆಫ್ ಆಲ್ ಇವುಗಳನ್ನ ಸ್ಲೋಪ್ಗಳನ್ನ ಆಂಗಲ್ಗಳಾಗಿ ಕನ್ವರ್ಟ್ ಮಾಡೋಣ. ಹೇಗೆ ಅಂತ ನೋಡೋಣ ಬನ್ನಿ. ಈಗ ಫಸ್ಟ್ ಇದು 1:2 ಸ್ಲೋಪ್ ಇದೆ. ಸೊ 1:2 ಈ ಆಂಗಲ್ ಅನ್ನ ಥೀಟಾ ಅಂತ ಕರೆಯೋಣ. ಈ ಆಂಗಲ್. ಸೊ ಥೀಟಾ ಹೇಗೆ ಸಿಗುತ್ತೆ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ 2 ಇದೆ, ಅಡ್ಜಸೆಂಟ್ 1 ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ, ಥೀಟಾ ಸಿಗುತ್ತೆ. ಈ ಇದರಲ್ಲಿ ಇದು ಥೀಟಾ ಅಂತ ಕರೆಯೋಣ. ಇದು 5 ಇದೆ, ಇದು 12 ಇದೆ. ಸೊ ಇದು 5, ಇದು 12, ಇದು ಥೀಟಾ. ಥೀಟಾ tan inverse ಆಫ್ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ 12, ಅಡ್ಜಸೆಂಟ್ 5. ಸೊ ಥೀಟಾ ಇಷ್ಟು ಬರುತ್ತೆ. ಈಗ ಆಂಗಲ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಗ ಆಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ಪ್ರತಿಯೊಂದು ಫೋರ್ಸ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೋನೆಂಟ್ ಗಳಾಗಿ ವಿಭಜಿಸೋಣ. ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ. ಈ 300 ನ್ಯೂಟನ್ ಫೋರ್ಸ್ ಇನ್ ಹಾರಿಜಾಂಟಲ್ ಕಾಂಪೋನೆಂಟ್ 300 cos 30 summation fx equal to 300 cos 30. ಈ 300 ನ್ಯೂಟನ್ ಫೋರ್ಸ್ ಇನ ವರ್ಟಿಕಲ್ ಕಾಂಪೋನೆಂಟ್ 300 sin 30. ಈ ಆಂಗಲ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರೋದ್ರಿಂದ ಇದು ಸೈನ್ ಬರುತ್ತೆ. ಇದು ವರ್ಟಿಕಲ್ ಕಾಂಪೋನೆಂಟ್ ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ 300 sin 30. ನೆಕ್ಸ್ಟ್ 224 ನ್ಯೂಟನ್ ಫೋರ್ಸ್ ಇನ ಹಾರಿಜಾಂಟಲ್ ಕಾಂಪೋನೆಂಟ್. ಈ ಆಂಗಲ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರೋದ್ರಿಂದ ಇದು ಸೈನ್ ಆಗುತ್ತೆ. ಇದು ನೆಗೆಟಿವ್ x ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ 224 sin 63.43 minus 224 sin 63.43 minus ಇದರ ವರ್ಟಿಕಲ್ ಕಾಂಪೋನೆಂಟ್ 224 cos 63.43 224 cos 63.43 ಪ್ಲಸ್ ಪಾಸಿಟಿವ್ x ಆಕ್ಸಿಸ್ y ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ ಪ್ಲಸ್. ನೆಕ್ಸ್ಟ್ ಈ ಫೋರ್ಸ್ 200 ನ್ಯೂಟನ್ ಫೋರ್ಸ್ ನ ಹಾರಿಜಾಂಟಲ್ ಕಾಂಪೋನೆಂಟ್ 200 cos 60. ಈ ಆಂಗಲ್ ಕಡೆ ಇರುವುದರಿಂದ ಆಂಗಲ್ ಈ ಕಡೆ ಇದೆ. ಸೊ ಆಂಗಲ್ ಹಾರಿಜಾಂಟಲ್ ಗೆ ಇದೆ. ಅದಕ್ಕೋಸ್ಕರ ಹಾರಿಜಾಂಟಲ್ ಕಾಂಪೋನೆಂಟ್ cos ಆಗುತ್ತೆ. ಆಂಗಲ್ ಇದ್ದ ಕಡೆ cos. ಸೊ ಇದು ನೆಗೆಟಿವ್ x ಆಕ್ಸಿಸ್ ಕಡೆ ಹೋಗ್ತಿದೆ. 200 cos 60 200 cos 60 ಮೈನಸ್ ನೆಕ್ಸ್ಟ್ ಈ 200 ನ್ಯೂಟನ್ ಫೋರ್ಸ್ ಇನ ವರ್ಟಿಕಲ್ ಕಾಂಪೋನೆಂಟ್ 200 sin 60. ಇದು ನೆಗೆಟಿವ್ y ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ ಈ ಆಂಗಲ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದೆ. ಅದಕ್ಕೋಸ್ಕರ 200 sin 60 ಮೈನಸ್ ನೆಕ್ಸ್ಟ್ 394 ನ್ಯೂಟನ್ ಫೋರ್ಸ್ ಇನ ಹಾರಿಜಾಂಟಲ್ ಕಾಂಪೋನೆಂಟ್ 390 cos 67.38. ಆಂಗಲ್ ಇದ್ದ ಕಡೆ cos ಕಾಂಪೋನೆಂಟ್. ಸೊ 390 cos 67.38. ಇದು ಪಾಸಿಟಿವ್ x ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ 390 cos 67.38 ಪ್ಲಸ್ ನೆಕ್ಸ್ಟ್ 390 ನ್ಯೂಟನ್ ಫೋರ್ಸ್ ಇನ ವರ್ಟಿಕಲ್ ಕಾಂಪೋನೆಂಟ್ 390 sin 67.38. ಆಂಗಲ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರೋದ್ರಿಂದ ಸೈನ್. ಇದು ನೆಗೆಟಿವ್ y ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ ಮೈನಸ್ 390 sin 67.38. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಬರುತ್ತೆ. ಈಗ ರಿಸಲ್ಟೆಂಟ್ ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ ಸಮೇಷನ್ fx ಸ್ಕ್ವೇರ್ ಪ್ಲಸ್ ಸಮೇಷನ್ fy ಸ್ಕ್ವೇರ್. ಸಮೇಷನ್ fx ಮತ್ತು ಸಮೇಷನ್ fy ಸಬ್ಸ್ಟಿಟ್ಯೂಟ್ ಮಾಡಿದಾಗ r ಇಷ್ಟು ಬರುತ್ತೆ ನಮಗೆ. ಆಮೇಲೆ ರಿಸಲ್ಟೆಂಟ್ ಡೈರೆಕ್ಷನ್ tan inverse ಆಫ್ ಸಮೇಷನ್ fy ಬೈ ಸಮೇಷನ್ fx ಇದರಿಂದ ಸಿಗುತ್ತೆ. ಸಮೇಷನ್ fy ಮತ್ತು ಸಮೇಷನ್ fx ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈಗ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಅಂತ ಹೇಗೆ ಡಿಸೈಡ್ ಮಾಡೋದು ಅಂದ್ರೆ ಸಮೇಷನ್ fx ಪಾಸಿಟಿವ್ ಇದೆ 109.38. ಸಮೇಷನ್ fy ನೆಗೆಟಿವ್ ಇದೆ 283.01. ಸೊ ಅದಕ್ಕೋಸ್ಕರ ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ರಿಸಲ್ಟೆಂಟ್ 303.41 ಎಷ್ಟು ಆಂಗಲ್ ಮಾಡುತ್ತೆ ಅಂದ್ರೆ 68.87 ಹಾರಿಜಾಂಟಲ್ ಗೆ ಆಂಗಲ್ ಮಾಡುತ್ತೆ.
ಸೊ ಇದು ರಿಸಲ್ಟೆಂಟ್ ಮತ್ತೆ ಇದು ರಿಸಲ್ಟೆಂಟ್ ಮಾಡುವ ಆಂಗಲ್, ಇದು ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಇವೆಲ್ಲ ಫೋರ್ಸಸ್ ಮತ್ತೆ ಇದು ರಿಸಲ್ಟೆಂಟ್, ಇವೆಲ್ಲ ಫೋರ್ಸ್ಗಳ ರಿಸಲ್ಟೆಂಟ್ ಇದು. ಇದನ್ನ ರಿಸಲ್ಟೆಂಟ್ ಅನ್ನ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ತೋರಿಸೋದನ್ನ ರೆಪ್ರೆಸೆಂಟೇಷನ್ ಆಫ್ ರಿಸಲ್ಟೆಂಟ್ ಅಂತ ಹೇಳ್ತೀವಿ. ರಿಸಲ್ಟೆಂಟ್ ಯಾವಾಗ್ಲೂ ಆಂಗಲ್ ಮಾಡೋದು ಹಾರಿಜಾಂಟಲ್ ಗೆ.